ಇವತ್ತು ನಾವು KPSC ಭೇಟಿ ಮಾಡ್ತಾ ಇದೀವಿ. KPSC ಹಲವಾರು ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳನ್ನೆಲ್ಲ ಆದಷ್ಟು ಬೇಗ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊತಾ ಇದೀವಿ. ಈ ಒಂದು ಮೊದಲನೇದಾಗಿ ತುಂಬಾ ಸ್ಟೂಡೆಂಟ್ಸ್ WRD JEE ಲಿಸ್ಟ್ ಬಿಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಮೆಸೇಜ್ ಮತ್ತೆ ಫೋನ್ಸ್ ಬಂದಿದೆ. ಅದ್ರ ಬಗ್ಗೆ ನಾವು ಲೆಟರ್ ಮನವಿ ಮಾಡ್ಕೊಂತಿದ್ವಿ. ಅದಾದ್ಮೇಲೆ ACCET ಮೈನ್ಸ್ ಆಗಿದೆ, ರಿಸಲ್ಟ್ಸ್ ಬಿಟ್ಟಿಲ್ಲ. ಅದ್ರ ಬಗ್ಗೆನೂ ನಾವು ಇವತ್ತು ಮನವಿ ಮಾಡ್ಕೊಂತೀವಿ. ಇದ್ರ ಜೊತೆಲಿ ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಅಡಿಷನಲ್ ಲಿಸ್ಟು ಮತ್ತೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದು ರಿಸಲ್ಟ್ಸ್ ಬಿಟ್ಟಿಲ್ಲ. ಇದ್ರ ಬಗ್ಗೆನೂ ನಾವು ಮನವಿ ಮಾಡ್ಕೊತೀವಿ ಆದಷ್ಟು ಬೇಗ ಈ ಒಂದು ರಿಸಲ್ಟ್ಸ್ ಬಿಡೋದಕ್ಕೆ. ಅದಾದ್ಮೇಲೆ ಗ್ರೂಪ್ C ಲೆವೆಲ್ದು ರಿಸಲ್ಟ್ಸ್ ಬಿಟ್ಟಿಲ್ಲ, ಅದ್ರ ಬಗ್ಗೆನೂ ನಾವು ಮನವಿ ಮಾಡ್ಕೊತೀವಿ. ನೆಕ್ಸ್ಟ್ ಲ್ಯಾಂಡ್ ಸರ್ವೇರ್ದು ಎಕ್ಸಾಮ್ಸ್ ತುಂಬಾ ದಿನ ಆಗಿದೆ, ಅಂದ್ರೆ ನೋಟಿಫಿಕೇಶನ್ಸ್ ವಾಪಸ್ ತಗೊಂಡು ನೋಟಿಫಿಕೇಶನ್ ಆಗಿ ಬೇಗ ಎಕ್ಸಾಮ್ಸ್ ಮಾಡಬೇಕಾಯ್ತು, ಅದನ್ನು ಮಾಡಿಲ್ಲ. ಅದ್ರ ಬಗ್ಗೆನೂ ಮನವಿ ಮಾಡ್ಕೊತೀವಿ. ಮತ್ತೆ ಈ ಒಂದು ಅಗ್ರಿಕಲ್ಚರ್ ಆಫೀಸರು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ದು ನಾನು ಒಂದ್ಸತಿ ಸರ್ಕಾರಕ್ಕೆ ಮಾನ್ಯ ಇದು ಮಿನಿಸ್ಟ್ರಿಗೆ ಅಗ್ರಿಕಲ್ಚರ್ ಮಿನಿಸ್ಟರ್ ಸರ್ಗೆ ಭೇಟಿ ಮಾಡಿದಾಗ ಈ ಒಂದು ಸಮಸ್ಯೆ KPSC ಇಂದ KE ಕೊಡ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ವಿ. ಇದು ಯಾವ ಹಂತದಲ್ಲಿದೆ ಅಂತ ಹೇಳ್ಬಿಟ್ಟು ಇವತ್ತು ತಿಳಿಸ್ತೀನಿ ನಿಮಗೆ. ಅದಾದ್ಮೇಲೆ KS ಕನ್ನಡ ಟ್ರಾನ್ಸ್ಲೇಷನ್ ಇಂದ ತುಂಬಾ ಸಾಕಷ್ಟು ಜನ ಸ್ಟೂಡೆಂಟ್ಸು ಮೆಸೇಜ್ ಮಾಡಿದ್ದಾರೆ, ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ಸ್ ಬೇಕು ಅಂತ ಹೇಳ್ಬಿಟ್ಟು. ಇದು ಕೋರ್ಟಲ್ಲೂ ಇದೆ, ಮತ್ತೆ ಈ ಒಂದು KPSC ಏನಾಗ್ತಿದೆ ಏನಿಲ್ಲ ಅಂತ ಇವತ್ತಷ್ಟು ಚರ್ಚೆ ಮಾಡಿ ಆದಷ್ಟು ಬೇಗ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಬೇಕು. ಅದ್ರ ಬಗ್ಗೆ ನಾವು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತಾ ಇದೀವಿ. ಈವನ್ ಕೋರ್ಟಲ್ಲೂ ಇದೆ ಇದು. ಇದ್ರ ಬಗ್ಗೆ ನಾನು ಇವತ್ತು ಒಂದು ಕ್ಲಾರಿಫಿಕೇಶನ್ಸ್ ಕೊಡ್ತೀನಿ. ಅದ್ರ ಜೊತೆಲಿ RWS AE ಮತ್ತು JEE ಅಡಿಷನಲ್ ಲಿಸ್ಟ್ ಇದ್ರ ಬಗ್ಗೆನೂ ನಾನು KPSCಗೆ ಮತ್ತೆ ಮಿನಿಸ್ಟರ್ ಮಾನ್ಯ ಪ್ರಿಯಾಂಕ್ ಖರ್ಗೆ ಸರ್ ಹತ್ರ ಮನವಿ ಮಾಡ್ಕೊಂಡಿದ್ವಿ ಈ ಒಂದು ಲಿಸ್ಟ್ ಬಿಡೋದಕ್ಕೆ. ಇವಾಗ KPSC ವಿಸಿಟ್ ಮಾಡ್ಬಿಟ್ಟು ಇದ್ರ ಬಗ್ಗೆನೂ ಚರ್ಚೆ ಮಾಡಿ ಆದಷ್ಟು ಬೇಗ ರಿಸಲ್ಟ್ಸ್ ಬಿಡೋದಕ್ಕೆ ಮನವಿ ಮಾಡ್ಕೊಂಡ್ವಿ. ಮತ್ತೆ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಆಗಿತ್ತು. ಆ ಎಕ್ಸಾಮ್ಸ್ ಅಂದರೆ ಡಿಪಾರ್ಟ್ಮೆಂಟಲ್ಲಿ ಆಲ್ರೆಡಿ ಪ್ರೊಫೆಷನರಿ ಪೀರಿಯಡ್ ಕಂಪ್ಲೀಟ್ ಆಗಬೇಕಂತಂದ್ರೆ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಆಗಬೇಕು. KPSC ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದೆ, ಅದ್ರ ರಿಸಲ್ಟ್ಸ್ ಬಿಟ್ಟಿಲ್ಲ. ಅದ್ರ ಬಗ್ಗೆನೂ ಇವತ್ತು ಚರ್ಚೆ ಮಾಡಿ ಇವತ್ತು ಆದಷ್ಟು ಬೇಗ ಒಂದು ರಿಸಲ್ಟ್ಸ್ ಬಿಡೋದಕ್ಕೆ ಮನವಿ ಮಾಡ್ಕೊತೀವಿ. ಇದು ಬಿಟ್ಟು ನೆಕ್ಸ್ಟು ಏನಾದರೂ ಸಮಸ್ಯೆ ಇದ್ರೆ ಅಂದರೆ ಇದನ್ನು ಹೊರತುಪಡಿಸಿ ಯಾವುದಾದ್ರೂ ಇದ್ದರೆ ನೀವು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಇದ್ರ ಜೊತೆಲಿ ಇದ್ರ ಬಗ್ಗೆನೂ ನಾವು ಮಾತಾಡ್ತೀವಿ. ಈ ಒಂದು ವಿಚಾರ ಇದೆಲ್ಲ ಬಿಟ್ಟು ಇನ್ನು ಯಾವುದಾದ್ರೂ ಇದ್ದರೆ ಸಮಸ್ಯೆಗಳನ್ನ ದಯವಿಟ್ಟು ಒಂದು ಫೋನ್ ಮಾಡಿ, ಇಲ್ಲಾಂದರೆ ಮೆಸೇಜ್ ಮಾಡಿ. ಈ ಒಂದು KPSC ಇವತ್ತು ಭೇಟಿ ಮಾಡ್ತೀವಿ. ಇದೆಲ್ಲ ಚರ್ಚೆ ಮಾಡಾದ್ಮೇಲೆ ಮತ್ತೆ ನಿಮಗೆ ಇದು ಯಾವಾಗ ಎಕ್ಸಾಮ್ಸ್ ಅಂದರೆ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತೇಳಿ ಅಪ್ಡೇಟ್ ಕೊಡ್ತೀವಿ. ಸಪೋಸ್ ಏನಾದರೂ ತುಂಬ ಡಿಲೇ ಆಯ್ತು ಅಂತಂದರೆ ಖಂಡಿತ ನಾವು ಇದ್ರ ಬಗ್ಗೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದಕ್ಕೂ ರೆಡಿ ಇದ್ದೀವಿ. ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸ್ಗೆ ತುಂಬ ಸ್ಟೂಡೆಂಟ್ಸ್ ಅದನ್ನೇ ಕೇಳ್ತಾ ಇರೋದು, ವಿತಿನ್ ಎ ಸ್ಪ್ಯಾನ್ ಆಫ್ 1 year ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಬೇಕು. KPSC ಎಕ್ಸಾಮ್ಸ್ ಆಗಿರ್ಬೋದು, KE ಆಗಿರ್ಬೋದು. KE ಅಂತೂ ಇವತ್ತು ಯಾವುದೇ ಒಂದು ಎಕ್ಸಾಮ್ ಆದರೆ ವಿತಿನ್ 6 months ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗ್ತಿದೆ. ಅದೇ ರೀತಿ KPSC ಆಗಬೇಕು. ಮತ್ತೆ ಒಂದು ಟ್ರಾನ್ಸ್ಪರೆನ್ಸಿ ಬೇಕು, ಇನ್ಕ್ಲೂಡಿಂಗ್ ಪ್ರತಿಯೊಬ್ಬರದ್ದು ಸ್ಕೋರ್ ಲಿಸ್ಟ್ ಬಿಡಬೇಕು. ಇದು ಮತ್ತೆ ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. KPSC ಹಲವಾರು ರಿಫಾರ್ಮ್ಸ್ ಇದೆ, ಅದನ್ನು ನಾವು ಚರ್ಚೆ ಮಾಡಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ನಾವು ಚರ್ಚೆ ಮಾಡಿ ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ಒಂದು KPSC ರಿಫಾರ್ಮ್ಸ್ ಆಗುತ್ತೆ ಅಂತೇಳಿ ಗ್ಯಾರಂಟಿ ಇದೆ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.